ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಯಾಸಾ ಪದ್ಮಾಸನಸ್ಥ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನ ಬೆಸ್ತನಭರನಮಿತ ಶುಭ್ರವಸ್ತೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೆ ಸ್ಥಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ವರಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರವಾಗಿದೆ. ಈ ದಿವಸದ ಪಂಚಾಂಗದ ಮಹತ್ವ ಏನು, ಗ್ರಹಗತಿಗಳು ಯಾವ ರೀತಿಯಲ್ಲಿದೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನಿದೆ, ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ನಭೋ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರತಕ್ಕಂತಹದ್ದು. ವಾರ ಶುಕ್ರವಾರ. ಈ ದಿವಸದ ನಕ್ಷತ್ರವನ್ನು ನಾವು ನೋಡುವಾಗ ಶತಭಿಷ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಅತಿಗಂಡ ನಾಮಯೋಗ ಇರತಕ್ಕಂತಹದ್ದು. ಯೋಗವನ್ನು ನೋಡುವಾಗ ಅತಿಗಂಡ ನಾಮಯೋಗ ಇದೆ, ಭವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು? ಇಂದು ಹುಣ್ಣಿಮೆ. ಇದಕ್ಕೆ ನೂಲು ಹುಣ್ಣಿಮೆ ಅಂತ ಹೆಸರಿರ್ತಕ್ಕಂತಹದ್ದು. ಹುಣ್ಣಿಮೆ ಮೇಲೆ ಪ್ರತಿಪದೆ ಬಂದದ್ದರಿಂದ ಇವತ್ತೇ ಗಾಯತ್ರಿ ಆಚರಣೆ, ಗಾಯತ್ರಿ ಪ್ರತಿಪತ್ ಹೇಳುವಂಥ ಒಂದು ಆಚರಣೆ. ಜೊತೆಯಲ್ಲಿ ಸಂಸ್ಕೃತ ದಿನಾಚರಣೆ ಇವತ್ತಿನ ದಿವಸ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ಸಂಸ್ಕೃತ ದಿನಾಚರಣೆಯನ್ನು ಆಚರಿಸುವಂತಹ ದಿವಸ, ಸಂಸ್ಕೃತದಲ್ಲೇ ಮಾತನಾಡುವಂತಹ ದಿವಸವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ಇವತ್ತಿನ ದಿವಸ ಕೆಲವರು ಶಾಸ್ತ್ರಾಧಾರದಂತೆ ಕೆಲವರು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವವರಿದ್ದಾರೆ. ಅತ್ಯಂತ ಶುಭಪ್ರದವಾಗಿರತಕ್ಕಂತಹದ್ದು. ವಾರ ಶುಕ್ರವಾರವಾದ್ದರಿಂದ ಹುಣ್ಣಿಮೆಯುಕ್ತವಾದ ಶುಕ್ರವಾದರೂ ಸಹಿತವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಕ್ರವಾರವೇ ಪ್ರಧಾನವಾದ್ದರಿಂದ ಇವತ್ತಿನ ದಿವಸವೂ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಇವತ್ತು ತಾರೀಖು 28. ಇಂದಿನ ದಿವಸ ಚಂದ್ರನು ಕುಂಭರಾಶಿಯಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ. ಪಾರ್ಶ್ವ ರಾಹುಗ್ರಸ್ತ ಚಂದ್ರಗ್ರಹಣವೂ ಇದೆ. ಆದರೆ ಭಾರತದಲ್ಲಿ ಗೋಚರಿಸದ ಕಾರಣ ಇದನ್ನು ಆಚರಣೆಗೆ ತೆಗೆದುಕೊಳ್ಳುವಂತಿಲ್ಲ. ಇಷ್ಟೆಲ್ಲ ಇರತಕ್ಕಂತಹ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವಾಗಿರತಕ್ಕಂತಹ ದಿವಸ, ಶುಕ್ರವಾರದ ದಿವಸ. ಇಂದಿನ ದಿವಸ ಖಗೋಳ ಏನು ಹೇಳುತ್ತದೆ? ಹಾಗಿದ್ರೆ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿಗಳ ಗತಿಗಳೇನು? ಮೇಷ ಮತ್ತು ವೃಷಭ ರಾಶಿ ಶೂನ್ಯ ರಾಶಿಯಾಗಿದೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಕುಜ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಹಂಸಯೋಗದಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ, ಬುಧನ ಒಟ್ಟಿಗೆ ನಿಪುಣ ಯೋಗದಲ್ಲಿ, ಜೊತೆಯಲ್ಲಿ ಕೇತು ಸಹಿತವಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿದ್ದಾನೆ. ಶುಕ್ರ ಮತ್ತು ಮಾಂದಿಯರ ಯುತಿ ಇದೆ ಇವತ್ತಿನ ದಿವಸ. ತುಲಾ ಶೂನ್ಯ, ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿಯಾಗಿರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ಶತತಾರ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ, ರಾರಾಜಸ್ತಾ ಇದ್ದಾನೆ, ಜೊತೆಯಲ್ಲಿ ರಾಹು. ಶನಿ ಮಹಾತ್ಮನು ಮೀನರಾಶಿಯನ್ನು ಅಲಂಕರಿಸಿದ್ದಾನೆ, ಈಗಾಗಲೇ ಬಹಳ ಸಮಯ ಆಯಿತು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇವತ್ತಿನ ದಿವಸ? ಇಂದು ಪೌರ್ಣಿಮೆ. ಬೆಳಗ್ಗೆ 8 ಗಂಟೆ 57 ನಿಮಿಷದವರೆಗೆ ಮಾತ್ರ ಇದೆ. ತದನಂತರದಲ್ಲಿ ಪ್ರತಿಪತ್ತ ತಿಥಿ ಬರ್ತದೆ. ಗಾಯತ್ರಿ ಅನುಷ್ಠಾನವನ್ನು ಮಾಡಿಕೊಳ್ಳುವವರಿಗೆ, ನೂಲು ಹುಣ್ಣಿಮೆ ಆದ್ದರಿಂದ ಯಜುರೂಪಾಕರ್ಮಾದಿಗಳನ್ನು ಮಾಡಿಕೊಳ್ಳುವವರಿಗೆ, ನೂಲನ್ನು ಜನಿವಾರವನ್ನು ಹಾಕಿಕೊಳ್ಳುವವರಿಗೆ ಅತ್ಯಂತ ವಿಶೇಷವಾದಂತಹ ದಿವಸ ಇಂದಿನ ದಿವಸ. ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಲಾಭದ ಭಾವದಲ್ಲಿದ್ದಾನೆ. ಚಂದ್ರನು ಲಾಭದಲ್ಲಿ ಅಂದರೆ ಸ್ತ್ರೀಯರಿಗೆ ಲಾಭ. ಅದಲ್ಲೂ ಸಹಿತವಾಗಿ ಮೇಷ ಮತ್ತು ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಇರತಕ್ಕಂತಹದ್ದು. ಮೇಷರಾಶಿಯವರಿಗೆ ಲಾಭದಲ್ಲಿ ಚಂದ್ರ ಇದ್ದಾನೆ ಅಂದರೆ ಸ್ತ್ರೀ ಮೂಲಕವಾಗಿ ಧನ ಪ್ರಾಪ್ತಿ. ಸ್ತ್ರೀಯರೇ ನಡೆಸುವಂತಹ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಧನ ಪ್ರಾಪ್ತಿಯಾಗುವಂತಹ ಒಂದು ಸುಸಂದರ್ಭ. ರಾತ್ರಿಯ ಕಾಲದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ, ರಾತ್ರಿ ಶಿಫ್ಟ್ ಮಾಡತಕ್ಕಂಥವರಿಗೆ ಸ್ವಲ್ಪ ಆಪತ್ತಿನ ಕಾಲವಾಗಿರತಕ್ಕಂತಹದ್ದು. ಚಂದ್ರ ರಾಹುವಿನ ಯುತಿ ಇದೆ ಅಂದಾಗ ರಾತ್ರಿಯ ಕಾಲ. 7.5 ಶನಿ ನಿಮಗೆ ಇದ್ದದ್ದರಿಂದ
ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರೋಗ್ಯದ ವಿಚಾರದಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಕುಡಿದ ನೀರು ನೆತ್ತಿಗೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ದೇಹದಲ್ಲಿ ಅನೇಕ ಭಾಗದಲ್ಲಿ ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ರೆ ಗಾಯತ್ರಿ ಅನುಷ್ಠಾನ, ಸುಬ್ರಹ್ಮಣ್ಯ ದೇವರ ಕೃಪಾಶೀರ್ವಾದ, ಹಾಗೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರ ಪ್ರಾರ್ಥನೆ. ದೋಷ ನಿವಾರಣೆಗೆ ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕಿನಲ್ಲಿ ನಿಮಗೆ ಯಶಸ್ಸು. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ 10ನೇ ಮನೆಯಲ್ಲಿ ಚಂದ್ರ. ಉದ್ಯೋಗ ವ್ಯವಹಾರದಲ್ಲಿ ಸ್ವಲ್ಪ ಜಗಳ, ಗಲಾಟೆ, ತಕರಾರು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಕಾರಣ ಚಂದ್ರ ಮತ್ತು ರಾಹು ಪರಸ್ಪರ ವೈರಿಗಳು. ಅವರು ಕರ್ಮ ರಾಶಿಯಲ್ಲಿ ನಿಂತಿದ್ದಾರೆ ಅಂದರೆ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದ ರಾಶಿಯಲ್ಲಿ ನಿಂತಿದ್ದಾರೆ. ಅಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೆಣ್ಣು ಮಕ್ಕಳಿಗೆ ಉದ್ಯೋಗ ನಾಶವಾಗುವಂತಹ ಲಕ್ಷಣಗಳು, ಕೆಲವರಿಗೆ ಉದ್ಯೋಗ ಕೈ ಬಿಟ್ಟು ಹೋಗುವಂತಹ ಲಕ್ಷಣ ಇದೆ. ಮನೆಯಲ್ಲೇ ಕೂತು ಉದ್ಯೋಗ ಮಾಡಬೇಕಂತಹ ಸಂದರ್ಭ ಬರ್ತದೆ. ದೂರ ಪ್ರಯಾಣದಿಂದ ಸುಸ್ತಾಗಿರ್ತೀರಿ. ದೂರ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಆತಂಕಕ್ಕೆ ಒಳಗಾಗಿರ್ತೀರಿ. ಕೆಲವರಿಗಂತೂ ಉದ್ಯೋಗ ನಾಶ, ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಲಕ್ಷಣ ಇರತಕ್ಕಂತಹದ್ದಿದೆ. ಯಾರಿಗೆ? ನಿಮ್ಮ ರಾಶಿ ಅಧಿಪತಿಯಂತಹ ಶುಕ್ರ ಪಂಚಮ ರಾಶಿಯಲ್ಲಿದ್ದರಿಂದ ಉದ್ಯೋಗದಲ್ಲಿ ಬಡ್ತಿ ಏನಾದರೂ ಸಿಗುವಂತಹ ಲಕ್ಷಣಗಳು. ಗುರುಬಲ ಇಲ್ಲದ ಕಾರಣ ಮೌಂಜಿ ಬಂಧನಕ್ಕಾಗಿರಲಿ, ವಿವಾಹಕ್ಕಾಗಿರಲಿ ವೃಷಭ ರಾಶಿಯವರಿಗೆ ಸಲ್ಲದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂದ್ರ ಶಾಂತಿ, ಶುಕ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ರಘು ಅಂಗಾರಕ ದೋಷ, ಇದೊಂದು ದೊಡ್ಡ ದೋಷವಾಗಿರತಕ್ಕಂಥದ್ದು. ಶುಕ್ರನಿಗೆ ಅಂಗಾರಕನ ದೃಷ್ಟಿ ಬಿದ್ದಾಗ, ಅಂಗಾರಕನು ಸೇರಿದಾಗ, ಈಗಾಗಲೇ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಕುಜ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಶುಕ್ರನನ್ನು ನೋಡ್ತಾ ಇದ್ದರಿಂದ ಕುಜ ದೃಷ್ಟಿ ಶುಕ್ರದೋಷ ನಿವಾರಣೆಗೆ ಪರಿಹಾರವನ್ನು ಮಾಡಿಕೊಳ್ಳಿ. ದೇವಿಯ ಉಪಾಸನೆ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, 6ರ ಸಂಖ್ಯೆಯ ಉಪಯೋಗ, ಬಿಳಿ ಬಣ್ಣದ ವಸ್ತ್ರಗಳ ಉಡುಗೆ ತೊಡುಗೆಗಳು, ಇವೆಲ್ಲವೂ ನಿಮಗೆ ಹಿತವಾಗಿರತಕ್ಕಂತಹದ್ದು ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕನು ಇದ್ದದ್ದರಿಂದ ತುಂಬ ಜಾಗೃತೆ ಇರಬೇಕಾಗಿರತಕ್ಕಂತಹದ್ದಿದೆ. ಅಗ್ನಿ ಅನಾಹುತ, ಅಗ್ನಿಯ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೆಂಕಿಯಿಂದ ಸುಟ್ಟು ಹೋಗುವಂತಹ ಸಾಧ್ಯತೆ, ಕೆಲವರ ಕೈ ಕಾಲುಗಳು, ಅಥವಾ ಬೆಂಕಿಯಂತಹ ಮಾತನ್ನು ಕೇಳಬೇಕಂತಹ ಸಂದರ್ಭ ಬರ್ತದೆ. ಅಥವಾ ಉಷ್ಣ ಜಾಸ್ತಿಯಾಗಿ ನಿಮ್ಮ ತಲೆ, ನಿಮ್ಮ ಕಣ್ಣುಗಳು ಬೆಂಕಿ ಆಕಾರ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಂದರೆ ಕೆಂಪಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಜ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಕುಭೂಮಿಯಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಆತಂಕದ ಕಾಲವಾಗಿರತಕ್ಕಂತಹದ್ದು. ಭೂಮಿಯಲ್ಲಿ ಕುತ್ಸಿತವಾದಂತಹ ಪದಾರ್ಥಗಳನ್ನು ಬೆಳೆಯುವವರಿಗೆ ಆತಂಕ ಉಂಟಾಗುವಂತಹ ಸಾಧ್ಯತೆಗಳು. ಅದರಿಂದ ಸಾಕಷ್ಟು ಜನರಿಗೆ ತೊಂದರೆಯಾಗುವಂತಹ ಸಾಧ್ಯತೆ. ಆದ್ದರಿಂದಲೇ ಆತಂಕ ಮೂಡುವಂತಹದ್ದಿದೆ. ಕುಬುದ್ಧಿ ಉಳ್ಳಂತಹ ವ್ಯಕ್ತಿಗಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಸರಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಆಪತ್ತಿನ ಕಾಲ ಮಿಥುನ ರಾಶಿಯವರಿಗೆ. ಹಾಗಂತ ಗುರುಬಲ ಇದೆ, ಪಾರಾಗಲಿಕ್ಕೂ ಸಾಧ್ಯತೆ ಇದೆ. ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರನ್ನು ಮೊರೆ ಹೋಗಿ ಅಗ್ನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಾಲಭೈರವನ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಆಗ್ನೇಯ ದಿಕ್ಕು ನಿಮಗೆ ಹಿತವಾಗಿದೆ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಜೊತೆಯಲ್ಲಿ ಪಚ್ಚೆ ಹಸಿರಿನ ಹರಳುಗಳು, ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ 8ನೇ ಭಾವದಲ್ಲಿ ಮೃತ್ಯುಭಾವಕ್ಕೆ ಹೋಗಿದ್ದಾನೆ. ಆದ್ದರಿಂದ ಹೆಂಗಸರಿಗೆ ತೊಂದರೆ, ವಯಸ್ಸಾದಂತಹ ಹೆಂಗಸರಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾತೆಯರಿಗೆ ಅತಿ ಕಷ್ಟದ ಕಾಲ. ಜನ್ಮರಾಶಿಯಲ್ಲೇ ಗುರು ಇದ್ದದ್ದರಿಂದ ಉದ್ಯೋಗ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಓಡಾಡುವಾಗ ತಡವರಿಕೆ ಉಂಟಾಗುವಂತಹ ಸಾಧ್ಯತೆ, ಮಾತನಾಡುವಾಗ ತಡವರಿಕೆ ಉಂಟಾಗುವಂತಹ ಸಾಧ್ಯತೆ, ನಿಮ್ಮ ವ್ಯವಹಾರದಲ್ಲೂ ಅತ್ತಿತ್ತ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಕಾರಣ ನಿಮ್ಮ ರಾಶಿಯ ಅಧಿಪತಿಯ ಜೊತೆಯಲ್ಲಿ ರಾಹು ಇದ್ದಾನೆ. ಆದ್ದರಿಂದಲೇ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಚಂದ್ರ ಮತ್ತು ರಾಹುವಿಗೆ ಗ್ರಹಣ ಸಂಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು ಹಾಗಿದ್ದರೆ, ಸಾಧ್ಯವಾದರೆ ಚಂಡಿಕಾ ಪಾರಾಯಣ ಮಾಡಿಕೊಳ್ಳಿ, ಅಥವಾ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯದ ದೃಷ್ಟಿಯಿಂದ ವನಸ್ಪತಿ ಔಷಧವನ್ನು ತೆಗೆದುಕೊಳ್ಳುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ, ಹಾಲು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪಶ್ಚಿಮ ದಿಕ್ಕು,
ಪೂರ್ವ ದಿಕ್ಕು ನಿಮಗೆ ಹಿತವನ್ನು ತರುವಂತಹದ್ದು. ಜೊತೆಯಲ್ಲಿ ದುರ್ಗಾದೇವತೆಯ ಅನುಗ್ರಹದಿಂದ ಎಲ್ಲ ಕಷ್ಟ ನಿವಾರಣೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಚಂದ್ರ ರಾಹುವಿನ ಯುತಿ ಸ್ವಲ್ಪ ಮನಸ್ಸಿಗೆ ಆತಂಕ ಬರ್ತದೆ. 7ನೇ ಮನೆಯಲ್ಲಿ ರಾಹು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ದರಿಂದ ನರ ದೌರ್ಬಲ್ಯ ಉಂಟಾದೀತು. ತುಂಬ ಜಾಗ್ರತೆ. ಚಂದ್ರನ ಸ್ಥಳದಲ್ಲಿ ಏನಾದರೂ ತೊಂದರೆಗಳು. ಚಂದ್ರನ ಸ್ಥಳ ಯಾವುದು? ಆಕಾಶ ಅಲ್ಲ, ನಿಮ್ಮ ಹೃದಯದ ಭಾಗ. ಆ ಹೃದಯದ ಭಾಗದಲ್ಲಿ ಅಥವಾ ನಿಮ್ಮ ಮನಸ್ಸಿನ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೋವೇದನೆ ಆಗಬಹುದು ಅಥವಾ ಹೃದಯ ವೇದನೆಯೂ ಆಗಬಹುದು. ಆದ್ದರಿಂದ ತುಂಬ ಜಾಗ್ರತೆ ಇರಬೇಕು ಸಿಂಹರಾಶಿಯವರು. ಕಾರಣ ವ್ಯಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಸಪ್ತಮ ಸ್ಥಾನದಲ್ಲಿ 7ನೇ ಭಾವದಲ್ಲಿದ್ದಾನೆ. ಹೀಗಾಗಿ ಹೆಂಡತಿಗೆ ನಿಮ್ಮ ಕಾಟ ಅಥವಾ ಹೆಂಡತಿಯಿಂದ ನಿಮಗೆ ಕಾಟ. ಸ್ವಲ್ಪ ಜಾಗ್ರತೆ ಇರಬೇಕು. ಮಾತಿಗೆ ಮಾತು ಬೆಳೆಯಬಹುದು. ಅವರ ಚಿಂತನಾ ಕ್ರಮ ನಿಮ್ಮ ಚಿಂತನಾ ಕ್ರಮದಲ್ಲಿ ವ್ಯತ್ಯಾಸ ಬರುವ ಸಾಧ್ಯತೆ ಇದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ದರೆ ಸೂರ್ಯ ಶಾಂತಿ, ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಆದಿತ್ಯ ಹೃದಯ ಪಠಣ ಅಥವಾ ಗಣಪತಿಯ ಉಪನಿಷತ್ ಪಾರಾಯಣ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ. ಒಂದು, ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರ್ತದೆ. ದಕ್ಷಿಣ ಮತ್ತು ಪೂರ್ವ ದಿಕ್ಕು ನಿಮಗೆ ಹಿತವನ್ನು ತರ್ತದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಶನಿ ಇತ್ತು ನೋಡ್ತಾ ಇದ್ದಾನೆ. ಸ್ವಲ್ಪ ತೊಂದರೆಯ ಕಾಲ. ಬಿಗುವಿನ ವಾತಾವರಣ, ಮನೆಯಲ್ಲಿ ಮುನಿಸಿನ ವಾತಾವರಣ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಗು ಮುಖ ಇಲ್ಲ, ಉರಿ ಮುಖ ಉಂಟಾಗುವಂತಹ ಸಾಧ್ಯತೆ ಒಬ್ಬರನ್ನು ಒಬ್ಬರು ಕಂಡಾಗ. 7ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾಗ ಏನಾಗ್ತದೆ? ಗಂಡ ಹೆಂಡತಿಯರಿಗೆ ಇಬ್ಬರಿಗೂ ದಂಪತಿಗಳಿಗೆ ರೋಗ ಉತ್ಪತ್ತಿ ಆಗ್ತದೆ. ಒಂದೇ ರೋಗ, ಒಂದೇ ರೀತಿಯ ರೋಗ, ಆದರೆ ಸ್ವಲ್ಪ ವ್ಯತ್ಯಾಸ ಅದರಲ್ಲಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಹಾಗಂತ ಶುಕ್ರ ಶನಿ ಚ ಮಿತ್ರೇ, ಪರಸ್ಪರ ಮಿತ್ರರು ಆದರೂ ಶತ್ರುಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು 7ನೇ ಭಾವದಲ್ಲಿದ್ದರಿಂದ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ. ಶನಿದೇವರ ಪ್ರೀತಿಗಾಗಿ ಕಪ್ಪು ಎಳ್ಳು ದಾನ ಅಥವಾ ಎಳ್ಳುಂಡೆಯನ್ನು ಮಾಡಿ ಶನಿ ಭಕ್ತರಿಗೆ ಹಂಚೋದು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. 5 ಜನ ಸುಮಂಗಲಿಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಡಿ. ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆ ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣ ಇದು ಕನ್ಯಾ ರಾಶಿಯವರಿಗೆ ಶುಭವಾಗಿರ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವ್ಯಯಸ್ಥಾನದಲ್ಲಿ ಮಾಂದ್ಯಯುತನಾಗಿದ್ದರಿಂದ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ. ರೇಷ್ಮೆ ವಸ್ತ್ರಗಳಿಗೆ ಜಿಡ್ಡು ಹಿಡಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶರೀರಕ್ಕೆ ಧರಿಸಿರತಕ್ಕಂತಹ ವಸ್ತ್ರಗಳು ಸುಟ್ಟು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೆಂಕಿ ಕಿಡಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಜೊತೆಯಲ್ಲಿ ಮಲಿನಾಂಬರಹ, ಮಲಿನವಾದಂತಹ ಬಟ್ಟೆ ಆಗುವಂತಹ ಸಾಧ್ಯತೆ. ಏನಾದರೂ ಬಟ್ಟೆಯ ಮೇಲೆ ಏನಾದರೂ ಚೆಲ್ಕೊಳ್ತೀರಿ ಊಟ ಮಾಡುವಾಗ ಅಥವಾ ಏನಾದರೂ ಟೀ ಕಾಫಿ ಇತ್ಯಾದಿಗಳಿಂದ ಕುಡಿಯುವಂತಹ ಸಂದರ್ಭದಲ್ಲಿ ದೇಹದ ಮೇಲೆ ಚೆಲ್ಲಿಕೊಂಡು ಉಟ್ಟ ಬಟ್ಟೆಯನ್ನು ಮಲಿನಾಂಬರವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ. ಕಾರಣ ಶುಕ್ರ ಮತ್ತು ಮಾಂದ್ಯರ ಯುತಿ ಇದ್ದದ್ದರಿಂದ. ಮುಖಸ್ಥಾನದಲ್ಲಿ ಏನಾದರೂ ಕಲೆಗಳು ಉಂಟಾಗುವಂತಹ ಸಾಧ್ಯತೆ. ಮುಖಸ್ಥಾನಕ್ಕೆ ಶುಕ್ರನೇ ಅಧಿಪತಿ, ಆದ್ದರಿಂದ ಕಲೆಗಳೇನಾದರೂ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಸ್ತ್ರವನ್ನು ಉಡುವ ಜಾಗದಲ್ಲಿ ನವೆ ಇತ್ಯಾದಿಗಳು ಕಂಡುಬರುವಂತಹದ್ದಿದೆ. ಮಾಂದಿ ಜೊತೆಯಲ್ಲಿದ್ದಾನಲ್ಲ, ಅದರಿಂದ ಚರ್ಮ ರೋಗ, ಪ್ರೇತ ಬಾಧೆಯಿಂದ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ತುಲಾರಾಶಿಯವರು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ ನವಗ್ರಹ ಶಾಂತಿ, ಮಾಂದಿ ಶಾಂತಿ ಮಾಡಿಕೊಳ್ಳೋದು ಉತ್ತಮ. ಒಮ್ಮೆ ಸಾಧ್ಯವಾಗದೇ ಇದ್ದಂತಹ ಪಕ್ಷದಲ್ಲಿ ನೀವು ಭಗವದ್ಗೀತೆಯ 11ನೇ ಅಧ್ಯಾಯದ 36ನೇ ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹವನ್ನು ಪಡೆಯುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಪಶ್ಚಿಮ ಮತ್ತು ಉತ್ತರ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಷ್ಟಮದಲ್ಲಿದ್ದಾನೆ, 8ನೇ ಮನೆಯಲ್ಲಿ. 8ನೇ ಮನೆ ಅಂದರೆ ಮೃತ್ಯುಸ್ಥಾನ, ದುಃಖ ಸ್ಥಾನವಾಗಿರ್ತಕ್ಕಂತಹದ್ದು, ಅಪಘಾತ ಸ್ಥಾನವಾಗಿರ್ತಕ್ಕಂತಹದ್ದು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. 8ನೇ ಮನೆಯಲ್ಲಿ ಕುಜ ಇದ್ದದ್ದರಿಂದ
ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಸಂದರ್ಭ ಇದೆ. ಕೆಲವರಿಗೆ ಎದೆಯ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಹಾರ್ಟ್ ಆಪರೇಷನ್ ಆಗುವಂತಹ ಸಾಧ್ಯತೆಗಳು, ಕೆಲವರಿಗೆ ನರ ದೌರ್ಬಲ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು, ಎದೆ ಹಿಡ್ಕೊಳ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಹೃದ್ರೋಗಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ತುಂಬ ಜಾಗೃತೆ ಬೇಕು ವೃಶ್ಚಿಕ ರಾಶಿಯವರು. ಪಂಚಮ ಶನಿ ನಡೀತಾ ಇದ್ದದ್ದರಿಂದ ಹಣಕಾಸಿನ ತೊಂದರೆಯೂ ಉಂಟಾಗುವಂತಹ ಲಕ್ಷಣ. ಆರ್ಥಿಕವಾದಂತಹ ಮುಗ್ಗಟ್ಟು ಉಂಟಾಗ್ತದೆ. ಕೆಲವರಲ್ಲಿ ಹಣವನ್ನು ಕೇಳಿರ್ತೀರಿ, ಸಮಯಕ್ಕೆ ಕೊಡೋದಿಲ್ಲ, ನಿಮಗೆ ಕೋಪ ಬರ್ತದೆ. ಆ ಕೋಪವನ್ನು ತೀರಿಸಿಕೊಳ್ಳಕ್ಕೆ ರೇಗಾಡ್ತೀರಿ, ಅದರಿಂದ ಮತ್ತೂ ತೊಂದರೆಗೀಡಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಉಪಾಸನೆ, ಜೊತೆಯಲ್ಲಿ ಹೃದ್ರೋಗ ನಿವಾರಣೆಗೆ ಸಂಜೀವಿನಿ ರುದ್ರ ಮಂತ್ರ ಅಥವಾ ಆದಿತ್ಯ ಹೃದಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ವೃಶ್ಚಿಕ ರಾಶಿಯವರಿಗೆ ಕ್ಷೇಮ ಉಂಟಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಗುರು 8ನೇ ಭಾವದಲ್ಲಿದ್ದಾನೆ. ಆದ್ದರಿಂದ ಗುರುಬಲ ಇಲ್ಲದ ಕಾರಣ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಂತೂ ಕೆಲಸ ಇಲ್ಲದೆ ಮನೆಯಲ್ಲೇ ಕೂಟಿರಬೇಕಾದಂತಹ ಸಂದರ್ಭ. ಕೆಲವರು ಗುರುವಿನ ಸನ್ನಿಧಾನವನ್ನು ಹುಡುಕಿಕೊಂಡು ಹೋಗುವಂತಹ ಸಂದರ್ಭ ಇರ್ತದೆ. ಗಾಣಗಾಪುರ, ವರದಳ್ಳಿ ಕ್ಷೇತ್ರ ಅಥವಾ ಗುರು ದತ್ತಾತ್ರೇಯನ ಸನ್ನಿಧಾನ ಎಲ್ಲಿದೆಯೋ ಅಲ್ಲೆಲ್ಲ ಹೋಗಬೇಕಾದಂತಹ ಸಂದರ್ಭ ಬರ್ತದೆ ಗುರುವಿನ ಅನುಗ್ರಹಕ್ಕಾಗಿ. ಗೋಶಾಲೆಯಲ್ಲಿ ಸಿಗುವಷ್ಟು ಗುರುವಿನ ಪುಣ್ಯ ಮತ್ತೆಲ್ಲೂ ಸಿಗುವುದಿಲ್ಲ. ಗೋಶಾಲೆಗೆ ಹೋಗಿ ಬನ್ನಿ. ಗೋವುಗಳಿಗೆ, ಹಸಿದ ಗೋವುಗಳಿಗೆ ಆಹಾರವನ್ನು ಕೊಡಿ. ಆಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಸಂದರ್ಭ ಇದೆ ಧನುರಾಶಿಯವರಿಗೆ. ನೋಡಿ, ಧನುರಾಶಿಯವರಿಗೆ 7ನೇ ಮನೆಯಲ್ಲಿ ಕುಜ ಇದ್ದು ಪೂರ್ಣ ದೃಷ್ಟಿಯಲ್ಲೇ ನೋಡ್ತಾ ಇದ್ದದ್ದರಿಂದ ದಾಂಪತ್ಯದ ವಿಚಾರದಲ್ಲೂ ಅಷ್ಟಕ್ಕಷ್ಟೇ. ಕೆಲವರಿಗಂತೂ ಸಂಸಾರವೇ ಒಡೆದು ಹೋಗ್ತದೆ. ಸಂಸಾರವೆಂಬ ರಥದ ಚಕ್ರಗಳು ಕಳಚಿ ದೂರ ಸರಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೆಲವರಿಗೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆ ಇದೆ. ಕೆಲವರಿಗಂತೂ ದುರ್ಮರಣವನ್ನು ನೋಡಬೇಕಾದಂತಹ ಸಂದರ್ಭವೂ ಬರ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ದರೆ ಸುಬ್ರಹ್ಮಣ್ಯ ಶಾಂತಿ ಅಥವಾ ಕಾಲಭೈರವನ ದರ್ಶನ, ಜೊತೆಯಲ್ಲೇ ಗುರುವಿನ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಧನುರಾಶಿಯವರಿಗೆ. 3ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಧನುರಾಶಿಯವರ ಸಂಖ್ಯೆ 3. ಹಳದಿ ಕೇಸರಿ ಬಣ್ಣಗಳು ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ರಾಯರ ಸೇವೆ ಮತ್ತು ಆಂಜನೇಯನ ಸೇವೆಯಿಂದ, ಮುಖ್ಯಪ್ರಾಣನ ಸೇವೆಯಿಂದ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ. ಮನೆಯಲ್ಲಿ ಜಗಳ, ಕುಟುಂಬದಲ್ಲಿ ಬರೇ ಹಣಕಾಸಿನ ಬಗ್ಗೆನೇ ಜಗಳ. ಇಟ್ಟ ಹಣ ಇರೋದಿಲ್ಲ, ಕೊಟ್ಟ ಹಣ ಖರ್ಚಾಗಿ ಹೋಗ್ತದೆ. ಮನೆಯಲ್ಲಿ ಹಣವೇ ಇಲ್ಲ, ನೀನು ಕೊಡೋದು ಸಾಕಾಗಲ್ಲ, ಮನೆಯ ಸಾಮಗ್ರಿಗಳಿಗೆ ಹಣ ಬೇಕೇ ಬೇಕು. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನರಾಹುವಿನ ತೊಂದರೆ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಚಂದ್ರ ಮತ್ತು ರಾಹುವಿನ ಯುತಿಯಿಂದ. ಇವತ್ತಿನ ದಿವಸ ಮತ್ಯಾವ ಕೆಲಸವೇ ಇಲ್ಲ, ಎಲ್ಲ ಕೆಲಸವೂ ಇದೆ. ಹಣಕಾಸಿನ ಚಿಂತೆ, ಹಣವನ್ನು ಹೇಗೆ ಮಾಡಬೇಕು ಅನ್ನುವಂತಹ ಭಾವನೆ, ಯಾವ ಕೆಲಸವನ್ನು ಮಾಡಿದರೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇತ್ಯಾದಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ ಮನೆ ದೇವರ ಪೂಜೆ, ಮನೋದೇವರ ಪೂಜೆ. ಈ ಎರಡನ್ನು ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಿದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗ್ತದೆ, ಸಂಪಾದನೆಗೂ ಅನುಕೂಲವಾಗ್ತದೆ. ಕುಲದೇವರು ಅಂತ ಒಬ್ಬರಿದ್ದಾರಲ್ಲ, ಆ ಕುಲದೇವರ ಅನುಗ್ರಹ ಬೇಕು. ಅದನ್ನು ಪಡ್ಕೊಳ್ಳಿ. ಹಣಕಾಸಿಗೆ ತೊಂದರೆ ಇಲ್ಲ, ಕುಟುಂಬದಲ್ಲಿ ಐಕ್ಯಮತ್ಯತೆ ಉಂಟಾಗ್ತದೆ, ದಾಂಪತ್ಯ ಜೀವನ, ಸಂಸಾರ ಚೆನ್ನಾಗಿ ನಡೀತದೆ. ಮಕರ ರಾಶಿಯವರಿಗೆ ಪರಿಹಾರಕ್ಕಾಗಿ ನೀವು ಆಂಜನೇಯನ ಸೇವೆ, ಐಕ್ಯಮತ್ಯ ಜಪಾನುಷ್ಠಾನ ಅಥವಾ ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. 8, 7 ನಿಮ್ಮ ಸಂಖ್ಯೆ. ಕಪ್ಪು, ಬಿಳಿ, ಹಸಿರು ಈ ಎಲ್ಲ ಬಣ್ಣಗಳು ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ 2ಯ ಭಾವದಲ್ಲಿ ಇರುವುದರಿಂದ ಕೌಟುಂಬಿಕವಾಗಿ ಸಾಕಷ್ಟು ಸಂಕಷ್ಟಗಳು ಉಂಟಾಗ್ತದೆ. 7.5 ಇನ್ನೂ ಮುಗಿದಿಲ್ಲ,
ಶನಿ ಮಹಾತ್ಮನು 2ನೇ ಮನೆಯಲ್ಲಿದ್ದಾನೆ. ಅವನು ವ್ಯಯಾಧಿಪತಿ, ನಿಮ್ಮ ರಾಶ್ಯಾಧಿಪತಿಯೂ ಕೂಡ. ಹೀಗಾಗಿ ನಿಮಗೆ ವಿಪರೀತವಾದಂತಹ ತೊಂದರೆ ತಾಪತ್ರಯಗಳು, ವಿಧ ವಿಧವಾದಂತಹ ಸಂಕಟಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಕುಂಭೆ ಕರ್ಕಟವತ್ ಫಲಾನಿ ಹೇಳುವ ಪ್ರಕಾರವಾಗಿ ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲಿ ರಾಹುವಿನ ಒಟ್ಟಿಗೆ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಹಲವಾರು ಸಮಸ್ಯೆಗಳು, ಹೆಣ್ಣು ಮಕ್ಕಳಿಗೆ ಬಾಧೆಗಳು, ಹೆಣ್ಣು ಮಕ್ಕಳಿಗೆ ಆಪರೇಷನ್ ಇತ್ಯಾದಿಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಜಾತವೇದಸೆ ಮಂತ್ರದಿಂದ ಚಂಡಿಕಾ ಪಾರಾಯಣವನ್ನು ಮಾಡುವುದರಿಂದ ನಿಮ್ಮ ದೇಹಕ್ಕಾಗಿರಲಿ, ಕುಟುಂಬಕ್ಕಾಗಿರಲಿ, ಮನೆಯಲ್ಲಾಗಿರಲಿ ಇರತಕ್ಕಂತಹ ದೋಷಾದಿಗಳೆಲ್ಲವೂ ನಿವಾರಣೆಯಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಕಪ್ಪು ಬಿಳಿ ಬಣ್ಣಗಳು, ಉತ್ತರ ದಿಕ್ಕು, ಜೊತೆಯಲ್ಲಿ ಆಂಜನೇಯನ ಸೇವೆ, ಆಂಜನೇಯನಿಗೆ ಸಿಂಧೂರ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕುಂಭರಾಶಿಯವರ ಸಂಕಟ ನಿವಾರಣೆ, ದುಃಖ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈಗ ಮೀನರಾಶಿ, ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ, ಗುರುವಿನ ದೃಷ್ಟಿ ಇದೆ. ಸ್ವಲ್ಪ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೂ ಸಹಿತವಾಗಿ ಗುರುವಿನ ದೃಷ್ಟಿ ಇದ್ದದರಿಂದ ಕೆಲವು ಅಂಶ ನಿಮಗೆ ಅನುಕೂಲ. ಆದರೆ ಶನಿ ಮಹಾತ್ಮನು ಯಾರಿಗೂ ಬಿಡುವುದಿಲ್ಲ. 7.5 ಇದ್ದದ್ದರಿಂದ ನೀವು ಎಷ್ಟೇ ದೊಡ್ಡವರಾಗಿರಿ, ದೊಡ್ಡ ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾನೆ. ನೀವು ಎಷ್ಟೇ ಚಿಕ್ಕವರಾಗಿರಿ, ಚಿಕ್ಕ ರೀತಿಯಾದಂತಹ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಸಣ್ಣವರಿಗೂ ದೊಡ್ಡವರಿಗೂ ಒಂದೊಂದು ರೀತಿಯಾದಂತಹ ತೊಂದರೆಗಳು. ಕೆಲವರಿಗೆ ವಾಹನ ಭಯ, ಕೆಲವರಿಗೆ ಪಥಿಕರಿಗೆ ನಡೆದಾಡುವಾಗಲೇ ಭಯ ಉಂಟಾಗುವಂತಹ ಸಾಧ್ಯತೆ. ನೀವು ನಡ್ಕೊಂಡೇ ಹೋಗ್ತೀರಿ, ನಟರಾಜ್ ಸರ್ವೀಸ್, ಅಲ್ಲೇ ಕಾಲು ಉಳುಕಿಸ್ಕೊಳ್ತೀರಿ, ಎಡವಿ ಬೀಳ್ತೀರಿ, ಕಾಲು ಉಳುಕಿ ಹೋಗ್ತದೆ, ಕಾಲಿನಲ್ಲಿ ಊತ ಬರ್ತದೆ, ಕಾಲಿನಲ್ಲಿ ನೋವುಂಟಾಗ್ತದೆ, ಅಥವಾ ಅಸ್ಥಿ ಬ್ರೇಕ್ ಆಗ್ತದೆ, ಏನಾದರೂ ಒಂದು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಾಹನದಲ್ಲಿ ಹೋಗುವಾಗ ಅಪಘಾತ, ವಾಹನಕ್ಕೆ ತೊಂದರೆ, ವಾಹನದಿಂದ ನಿಮಗೂ ತೊಂದರೆ ಉಂಟಾಗ್ತದೆ, ಅಥವಾ ನಿಮ್ಮ ವಾಹನದಿಂದ ಬೇರೆಯವರಿಗೆ ತೊಂದರೆ, ಅಥವಾ ಬೇರೆಯವರ ವಾಹನದಿಂದ ನಿಮಗೆ ತೊಂದರೆ, ಒಟ್ಟಾರೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆಲ್ಲ ಪರಿಹಾರ ಏನು? ಸಂಕಟ ಬಂದಾಗ ವೆಂಕಟರಮಣ. ಆದ್ದರಿಂದ ವೆಂಕಟರಮಣನ ಸೇವೆಯನ್ನು ಮಾಡುವುದರಿಂದ, ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬನ್ನಿ, ತಿಮ್ಮಪ್ಪನ ದರ್ಶನವನ್ನು ಮಾಡುವುದರಿಂದ ಮೀನರಾಶಿಯವರ ಸಂಕಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ಕಲೌ ವೆಂಕಟನಾಯಕ, ಕಲಿಯುಗದಲ್ಲಿ ವೆಂಕಟನೇ ನಾಯಕ. ಆದ್ದರಿಂದ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಸಾಧ್ಯವಾದರೆ 3 ಸಾರಿ ತಿರುಪತಿಯಲ್ಲಿ ದರ್ಶನವನ್ನು ಮಾಡಿ, ತಿಮ್ಮಪ್ಪನ ದರ್ಶನವನ್ನು 3 ಸಾರಿ ಮಾಡಿ, ಅಥವಾ ಸಾಧ್ಯವಾದರೆ ತಿಂಗಳಿಗೆ 3 ಸಾರಿ ಹೋಗಿ ಬನ್ನಿ, ಅಥವಾ ವರ್ಷದಲ್ಲಿ 3 ಸಾರಿ ಮಾಡಿ. ಈ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಅಥವಾ 3 ಸೇವೆಯನ್ನು ಮಾಡಿದರೂ ಸಹಿತವಾಗಿ ಕಷ್ಟ ನಿವಾರಣೆಯಾಗ್ತದೆ ಮೀನರಾಶಿಯವರಿಗೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ಈಶಾನ್ಯ ಭಾಗ ನಿಮಗೆ ಯಶಸ್ಸನ್ನು ಕೊಡ್ತದೆ. ತೀರ್ಥಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಂಕಟಗಳೆಲ್ಲ ಪರಿಹಾರವಾಗ್ತದೆ ಮೀನರಾಶಿಯವರಿಗೆ. 12 ರಾಶಿಯವರು ಇಂದಿನ ದಿವಸ ವಿಶೇಷವಾಗಿ ಹುಣ್ಣಿಮೆ ಇದ್ದದ್ದರಿಂದ, ಜೊತೆಯಲ್ಲಿ ಶುಕ್ರವಾರವಾದ್ದರಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಲಕ್ಷಣವಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ವರಮಹಾಲಕ್ಷ್ಮಿಯು ಒಲಿತಾಳೆ. ಅವಳ ಅನುಗ್ರಹವನ್ನು ಪಡ್ಕೊಳ್ಳಿ. ಹಿಂದಿನ ಶುಕ್ರವಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ಇಂದಿನ ಶುಕ್ರವಾರ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ, ವರಲಕ್ಷ್ಮಿಯ ಅನುಗ್ರಹ. ಇಂದಿನ ಸಂದೇಶ ಏನು ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಸಂದೇಶ, ಗುರುದರ್ಶನಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರದು. ನೀವು ಗುರುಗಳನ್ನು ಏನಾದ್ರು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಖಾಲಿ ಕೈಯಲ್ಲಿ ಹೋಗುವಾಗಿಲ್ಲ. ಅಥವಾ ವಯೋವೃದ್ಧರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಖಾಲಿ ಕೈಯಲ್ಲಿ ಹೋಗುವಾಗಿಲ್ಲ. ರೋಗಿಗಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಬ್ರೆಡ್ಡು ಅಥವಾ ಎಳನೀರು ಅಥವಾ ಅವರಿಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು. ಅಥವಾ ಬಾಳಂತಿಯರನ್ನು ಮಗುವನ್ನು ನೋಡಲಿಕ್ಕೆ ಹೋಗ್ತೀರಿ, ಆಗಲೂ ಸಹಿತವಾಗಿ ಖಾಲಿ ಕೈಯಲ್ಲಿ ಹೋಗುವಾಗಿಲ್ಲ. ಕೈ ತುಂಬ ಹೂವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಅವರನ್ನು ನೋಡಿಕೊಂಡು ಬನ್ನಿ. ಆಗ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಎಷ್ಟೋ ಘಟನೆಗಳೆಲ್ಲವೂ ಸಹಿತವಾಗಿ ಮರೆತು ಹೋಗ್ತದೆ, ಅಥವಾ ಅದು ಪರಿಹಾರವಾಗಿ ಹೋಗ್ತದೆ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭಂ ಭೂಯಾತ್. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.